ಕಳಿಸಿರಲಿಲ್ಲ ಅದು ಹೋಂಡಾ I20 ಅದು ಸ್ಪೋರ್ಟ್ಸು? ಹೌದು ಹೌದು ಸರ್. ಓಕೆ ಯಾವ್ದು ಸರ್ ಮಾಡಲು? ಸರ್ ಸರ್ 2023 ಆಗಸ್ಟ್ ಸರ್. ಕೇಳೋದು ಹೇಳಿ ಸರ್. 2023 ಆಗಸ್ಟ್ ಸರ್. ಓಕೆ 2023 ಆಗಸ್ಟು. ಹಾಂ ಒಂದು ವರ್ಷ 5 ತಿಂಗಳು ಆಯ್ತು ಸರ್. ಓಕೆ ಓನರ್ ಫಸ್ಟ್ ಓನರ್ ನೀವೇನಾ? ಹೌದು ಹೌದು ಸರ್, ಶೋರೂಮ್ ಪೀಸ್ ಸರ್. ಹಾಂ ಪೆಟ್ರೋಲ್ ಗಾಡಿನಾ? ಪೆಟ್ರೋಲ್ ಸರ್. ಓಕೆ ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್ ಬಿಟ್ಟೆ ನೋಡಿ ಸರ್, ಈಗ 18.4 ಬಂದಿದೆ ಸರ್. ಮೀಟ್ರ್ ಬೇಡ ಸರ್, ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೆ? ಸರ್ ನಾವೀಗ 80 ಒಳಗೆ ಹೊಡ್ರಿ ಸರ್, 22 ಮಟ್ಟ ತೆಗಿತೀರಿ ಸರ್ ನಾ ಅದನ್ನು. ಹಾಂ ಹ್ಞೂ ಸರ್, 80 ಮೇಲೆ ಹೆಚ್ಚು ಆದ್ರೆ 20 ಒಳಗೆ ಬರ್ತದೆ ಸರ್. ಓಕೆ ಹ್ಞೂ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಇನ್ಸೂರೆನ್ಸ್ ಆಗಸ್ಟ್ ಮಟ್ಟ ಇದೆ ಸರ್. ಓಕೆ ಎಷ್ಟು ಹೇಳಿದ ಗಾಡಿ ಓಡಿರೋದು? ಸರ್ 16,000 ಕಿಲೋಮೀಟರ್ ಇದೆ ಸರ್. 16,118 ಸರ್. ಓಕೆ ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಹಾಂ ಟೈರ್ 80% ಇದೆ ಸರ್. 80% ಇದಾವಾ? ಹೌದು ಸರ್, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಸರ್, ಸಿಂಗಲ್ ಹ್ಯಾಂಡ್ ಯೂಸ್ ಸರ್. ಹಾಂ ಯಾರಿಗೂ ಕೊಟ್ಟಿರಲಿಲ್ಲ ಸರ್, ನಾವು ಒಟ್ಟು ಯಾರಿಗೂ ಯೂಸ್ ಮಾಡಕ್ಕೆ ಕೊಡೋದಿಲ್ಲ ಸರ್ ಗಾಡಿ. ಹಾಂ ಹೌದು ಸರ್. ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಹಾಕ್ಸಿದ್ರಾ? ಇಲ್ಲ ಸರ್, ಹಾರ್ಡ್ ಕ್ಯಾಶ್ ಸರ್. ಫುಲ್ ಕ್ಯಾಶಾ? ಫುಲ್ ಕ್ಯಾಶ್ ಸರ್. ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಸರ್? ಹೊಸ ಗಾಡಿ ಏನೂ ಇಲ್ಲ ಸರ್, ಒಟ್ಟು ಚೊಕ್ಕ ಅದನ್ನ ಏನು ಕೇಳಂಗಿಲ್ಲ ಸರ್. ಶೋರೂಮ್ ಪೀಸ್ ಆಗಿಂದ ತಗದಂಗನ ಸರ್, ಅದು ಬಂದು ಪಾರ್ಕಿಂಗ್ ಹಂಗೆ ನಿಲ್ತೈತಿ, ಬೇಕಾದ್ರೆ ಎಲ್ರಿ ಹೊಕ್ಕ ಸರ್ ಇಷ್ಟೇ. ಭಾಳ ಒಂದು 30-40 ಕಿಲೋಮೀಟರ್ ಅಷ್ಟೇ ರನ್ನಿಂಗ್ ಮಾಡ್ತದೆ ಸರ್ ವಾರದಾಗ. ಹೌದು ಸರ್. ಓಕೆ ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸ್ತೀರಾ ನೀವು? ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತಾರೆ ಏನು ಇಲ್ಲ ಸರ್, ನಾವೇನು ಮಾಡಿಲ್ಲ ಸರ್. ಅದನ್ನೆಲ್ಲ ಎಸೆಸರೀಸ್ ಅಂತ ಗಾಡಿ ತರದ್ನಾಗ ಹಾಕಿದೇವೆ ಸರ್. ಎಲ್ಲ ಏನೇನು ಬೇಕಲ್ಲ ಅದನ್ನ ಶೋರ್ದು ರೀ. ಶೋರೂಮ್ನಾಗ ಹಾಕಿದ್ರಾ? ಶೋರೂಮ್ನಾಗ ಹಾಕಿದೇವೆ ಸರ್. ಅಲ್ಲಿ ಬೆಲ್ಲದ ಹುಂಡೈ ಸರ್, ಹುಬ್ಳಿ. ಹ್ಞೂ ಸರ್. ಓಕೆ ಸರ್. ಗಾಡಿ ಏನು ಡೆಂಟು ಸ್ಕ್ರಾಚ್ ಆ ಥರ ಏನಾಗಿಲ್ಲಲ್ಲ? ಏನೂ ಇಲ್ಲ ಸರ್, ಒಟ್ಟು ಶೋರೂಮ್ ಪೀಸ್ ಬಂದು ಜಕೀಸ್ ಸರ್, ಹಂಗೆ ಸರ್. ಮ್ಯಾಗುಲ್ ಬರ್ತಾವ? ಮ್ಯಾಗುಲ್ ಇಲ್ಲ ಸರ್, ಇದಕ್ಕೆ ಮ್ಯಾಗುಲ್ ಇಲ್ಲ ಸರ್. ಮ್ಯಾಗುಲ್ ಇಲ್ಲ, ನಾರ್ಮಲ್ ಸರ್. ಓಕೆ AC ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಇದಾವಲ್ಲ? ಎಲ್ಲ ಇದೆ ಸರ್, ಎಲ್ಲ ಓಕೆ ಇದೆ ಸರ್. ಓಕೆ ಗಾಡಿ ತಗೊಳ್ಳೋದು ಏನು ಖರ್ಚಿಲ್ಲ ಹಂಗಾರೆ? ಏನೂ ಇಲ್ಲ ಸರ್, ಒಟ್ಟು ತೊಗೊಳೋದು ಪೆಟ್ರೋಲ್ ಹಾಕಿ ಹೊಡಿಯೋದು ಅಷ್ಟೇ ಸರ್ ಗಾಡಿ. ಹ್ಞೂ ಸರ್. ಓಕೆ ಸರ್. ಎಲ್ಲಿರೋದು ಗಾಡಿದು? ಸರ್ ಬೆಳಗಾಂ ಡಿಸ್ಟಿಕ್, ಕಿತ್ತೂರು ಸರ್. ಬೆಳಗಾಂ ಡಿಸ್ಟಿಕ್ಕು ಕಿತ್ತೂರು? ಹಾಂ ಸರ್, ಕಿತ್ತೂರಿಂದ 8 ಕಿಲೋಮೀಟರ್, ಅಂಬಡಗಟ್ಟಿ ಅಂತ ಹೇಳಿ ಸರ್. ಕಿತ್ತೂರಿಂದ 8 ಕಿಲೋಮೀಟ್ರು? 8 ಕಿಲೋಮೀಟರ್ ಸರ್. ಓಕೆ ಏನು ಹೇಳ್ತಾರೆ ಗಾಡಿ ರೇಟು? ಸರ್ 9.5 ಹೇಳಿದ್ದೀನಿ ಸರ್ ನಾನು. 9.5 ಲಕ್ಷ? ಹೌದು ಸರ್, 10.5 ಕೊಟ್ಟು ತೊಗೊಂಡಿನಿ ಸರ್ ನಾನು. 1 ವರ್ಷ 5 ತಿಂಗಳಾಗಿದೆ ಸರ್. ಹಾಂ ನಿಮ್ಗೇನು ನಿಮ್ಮ ಚಾನಲ್ನಿಂದ ಬಂದು ಕಡಿಮೆ ಮಾಡೋಣ ಸರ್, ಅದೇನು ನೆಗೋಷಿಯಬಲ್ ಇರ್ತದೆ ಸರ್. ಇನ್ನೂ ಕಮ್ಮಿ ಆಗುತ್ತಾ? ಹಾಂ ಕಡಿಮೆ ಮಾಡೋಣ ಸರ್, ಒಂದು 10-20 ಸಾವಿರ ರೂಪಾಯಿ ನಿಮ್ಮ ಇದರಿಂದ ಬಂದ್ರೆ ಮಾಡೋಣ ಸರ್. ಗಾಡಿ ಅಂತಿ ಶೋರೂಮ್ ಪೀಸ್ನ ಇದ್ದಂಗೆ ಸರ್. ಒಂದು ದಿವಸ ಬಿಸಿಲಾಗ ಮಳೆ ಒಳಗಂತೀನಿ ನಿನ್ಸಲ್ ಗಾಡಿ ಸರ್, ನಿನ್ಸಲ್ ಗಾಡಿ ರೀ. ಅನ್ನತ್ಲೆ ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಅನ್ನತ್ಲೆ ಏನು ಅದನ್ನ ಭಾಳ ನಮ್ಮ ಶರೀರಕ್ಕಿಂತ ಹೆಚ್ಚು ಸರಿಯಾಗಿ ಇಟ್ಕೊಂಡಿದ್ದೇವೆ ಸರ್ ಅದನ್ನ ಗಾಡಿ. ಓಕೆ ಹ್ಞೂ ಸರ್. ಓಕೆ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹಾಂ ಇದೆ ಸರ್, ನನ್ನ ನಂಬರ್ ಇದೆ ಸರ್, ಕಾಂಟ್ಯಾಕ್ಟ್ ನಂಬರ್ ಸರ್. ಸರಿ ಸರ್, ಆಯಿತು. ಕೇಳಿಸ್ಕೊಂಡಲ್ಲ ವೀಕ್ಷಕರ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವ್ರು ಹೇಳೋ ರೇಟು ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗುತ್ತೆ ವೀಕ್ಷಕರೇ. ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇರಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶೇರ್ ಮಾಡ್ಕೊಬೇಕಂದ್ರೆ ಆ ಸೇರಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಇದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನೀವು ಕಾಲ್ ಮಾಡಿದ್ರು ಕೂಡ ನಾವು ರಿಸೀವ್ ಮಾಡೋದಿಲ್ಲ. ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ವಿಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಮಾಡ್ಕೊಳ್ಳಿ. ನಿಮ್ಮ ಗಾಡಿ ಸೇರಿಗಿತ್ತಂದ್ರೆ ಮಾತ್ರ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.